ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಡಿಟೇಲ್ಡ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೆಕ್ಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸೊ ಇವತ್ತಿನ ಸ್ಟಾಕ್ ಸೆಲೆಕ್ಷನ್ ಬಂದು GSPL ಅಂತ. ಈ ಸ್ಟಾಕಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಓಕೆನಾ. ಸೊ ಈ ಸ್ಟಾಕ್ ಚೆಕ್ ಮಾಡಿ ಇವತ್ತು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಇಲ್ಲಿಂದ ಒಂದು ಬಾಟಮ್ ಔಟ್ ಅಥವಾ ಬೌನ್ಸ್ ಬ್ಯಾಕ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಅದೇನಕ್ಕೆ ಅಂತ ನಾನು ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಪ್ರೀವಿಯಸ್ ಸ್ಟಾಕ್ ಅಂದರೆ ಲಾಸ್ಟ್ ಥರ್ಸ್ಡೇ ನಾವು ಡಿಸ್ಕಸ್ ಮಾಡಿದ ಸ್ಟಾಕ್ ಬಂದು ಕಿರಿ ಇಂಡಸ್ಟ್ರೀಸ್ ಅಂತ. ಇದು ಬಂದು ಮೊಮೆಂಟಮ್ ಪಿಕ್, ಅಂದರೆ ಮೊಮೆಂಟಮ್ ಬರುತ್ತೆ ನೆಕ್ಸ್ಟ್ 2 to 3 ಡೇಸ್ ಅಥವಾ 5 ಡೇಸಲ್ಲಿ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನಾಗಿತ್ತು, ರೀಸೆಂಟ್ ಸ್ವಿಂಗ್ ಹೈ ಬ್ರೇಕ್ಔಟ್ ಆಗಿತ್ತು. ಅಟ್ ದ ಸೇಮ್ ಟೈಮ್ ಬಂದು ನಮಗೆ ಒಂದು ಒಳ್ಳೆ ಓಪನ್ ಇಸ್ ಈಕ್ವಲ್ ಟು ಲೋ ಕ್ಯಾಂಡಲ್ ಜೊತೆಗೆ ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲು, ಅಟ್ ದ ಸೇಮ್ ಟೈಮ್ ಬಿಗ್ ವಾಲ್ಯೂಮ್ ಬಂದಿತ್ತು. ಸೊ ಈ ವಾಲ್ಯೂಮ್ ಬಂದು ಲಾಸ್ಟ್ 10 ಅಥವಾ 11 ತಿಂಗಳು ವಾಲ್ಯೂಮ್ನ ಬೀಟ್ ಮಾಡಿ ನಮಗೆ ಒಂದು ಒಳ್ಳೆ ಬ್ರೇಕ್ಔಟನ್ನು ಸಿಕ್ಕಿತ್ತು. ಇಲ್ಲಿಂದ ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ, ಅಂದರೆ ಮೊಮೆಂಟಮ್ ಕ್ಯಾಪ್ಚರ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಎಕ್ಸಾಕ್ಟ್ಲಿ ನೀವು ಆ ಲೋ ಬ್ರೇಕ್ಔಟ್ ಲೊಕೇಶನಿಂದ ಚೆಕ್ ಮಾಡಿ ಹೈಯೆಸ್ಟ್ ಪಾಯಿಂಟ್ಗೆ 20.9% ಸ್ಟಾಕ್ ಅನ್ನೋದು ಮೂವ್ ಆಗಿದೆ. ನೆನ್ನೆ ಕ್ಲೋಸ್ ಟು ಕ್ಲೋಸು ನಿಯರ್ಲಿ 10% ಇತ್ತು ಆ್ಯಂಡ್ ಇವತ್ತಿನ ಕ್ಲೋಸ್ ಬಂದು ನಿಮಗೆ 6% ಕ್ಲೋಸ್ ಆಗಿದೆ. ಸೊ ಓವರಾಲು ಇದು ಒಂದು ಒಳ್ಳೆ ಮೊಮೆಂಟಮ್ ಪಿಕ್ ಅಂತಲೇ ಹೇಳ್ಬೋದು. ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಬಂದು GSPL ಅಂತ. ಈ ಸ್ಟಾಕ್ ಬಂದು ಬಾಟಮ್ ಔಟ್ ಸ್ಟ್ರಾಟಜಿ ಆ್ಯಂಡ್ ಕಿರಿ ಇಂಡಸ್ಟ್ರೀಸ್ ಬಂದು ಮೊಮೆಂಟಮ್ ಸ್ಟ್ರಾಟಜಿ. ನಾನು ನಿಮಗೆ ನೆನ್ನೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಎಲ್ಲ ಸ್ಟ್ರಾಟಜೀಸ್ ನಾವು 2 ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಬಂದು ಮೊಮೆಂಟಮ್ ಪಿಕ್, ಇನ್ನೊಂದು ಬಂದು ರಿಟ್ರೇಸ್ಮೆಂಟ್ ಅಂತ ಹೇಳ್ಬಿಟ್ಟು. ಲೆಟ್ಸ್ ಮೊಮೆಂಟಮ್ ಅಂತಂದರೆ ಈ ಎಕ್ಸಾಂಪಲ್ ಎಲ್ಲಿ ನಮಗೆ ಆಲ್ರೆಡಿ ಹೈನ ಬ್ರೇಕ್ಔಟ್ ಮಾಡಿ ಇಲ್ಲಿಂದ ಇಲ್ಲಿ ತನಕ ಮೊಮೆಂಟಮ್ ಬಂದು ಆ ಮೊಮೆಂಟಮ್ ಜೊತೆಗೆ ಇನ್ನು ಫರ್ದರ್ ಮೊಮೆಂಟಮ್ ನಾವು ಬುಕ್ ಮಾಡೋದು, ಅಂದರೆ ಮಿಡ್ ಆಫ್ ದ ಟ್ರೆಂಡಲ್ಲಿ ಎಂಟರ್ ಆಗೋದನ್ನು ಮೊಮೆಂಟಮ್ ಕ್ಯಾಪ್ಚರಿಂಗ್ ಅಥವಾ ಮೊಮೆಂಟಮ್ ಟ್ರೇಡ್ಸ್ ಅಂತ ಕರಿತೀವಿ. ಬಾಟಮಲ್ಲಿ ಎಂಟರ್ ಆಗೋದನ್ನು ಬಾಟಮ್ ಔಟ್ ಅಥವಾ ರಿಟ್ರೇಸ್ಮೆಂಟ್ ಅಥವಾ ಬೌನ್ಸ್ ಬ್ಯಾಕ್ ಅಥವಾ ಬಾಟಮ್ ಫಿಶಿಂಗ್ ಅಂತ ಸುಮಾರು ಹೆಸರಲ್ಲಿ ಕರೀತಾರೆ. ನಾವು ಈ ಸ್ಟಾಕ್ ಬಿಹೇವಿಯರ್ ನೋಡೋದಾದರೆ ಎಕ್ಸಾಕ್ಟ್ಲಿ ಈ ಲೊಕೇಶನಿಂದ ಹಿಡಿದು ನೋಡಿ, ಈ ಪಾಯಿಂಟಿಂದ ಹಿಡಿದು ಇಲ್ಲಿ ತನಕ ಜಸ್ಟ್ 6 ಡೇಸಲ್ಲಿ ನಮಗೆ ಆಲ್ಮೋಸ್ಟ್ ನಿಯರ್ಲಿ 36% ಮೊಮೆಂಟಮ್ ಕೊಟ್ಟಿದ್ದಾನೆ. ಓಕೆನಾ. ಸೊ 36% ಮೊಮೆಂಟಮ್ಮು ಇನ್ ಹಾರ್ಡ್ಲಿ 6 ಡೇಸ್ ಟೈಮ್. ಓಕೆನಾ. ಸೊ ಇದು ಬಂದು ಬಿಗ್ ಮೂವ್ ಅಂತಲೇ ಹೇಳ್ಬೋದು. ವರ್ಟಿಕಲ್ ಮೂವ್ ಅಥವಾ ಇಂಪಲ್ಸಿವ್ ಮೂವ್ ಅಂತ ಕರಿತೀವಿ. ಅದ್ರ ಜೊತೆಗೆ ನಮಗೆ ಬಿಗ್ ವಾಲ್ಯೂಮ್ಸ್ ಬಂದಿದೆ. ಸೊ ಎಲ್ಲೇ ಆಗಲಿ ಬಿಗ್ ವಾಲ್ಯೂಮ್ಸ್ ಜೊತೆಗೆ ಬಿಗ್ ಕ್ಯಾಂಡಲ್ಸ್ ಬರ್ತಾ ಇದೆ ಅಂತಂದರೆ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈಗ ಈ ಸ್ಟಾಕು ಒಂದು ಹೈಯೆಸ್ಟ್ ಪಾಯಿಂಟ್ನ ಕ್ರಿಯೇಟ್ ಮಾಡಿ ಈ ಲೊಕೇಶನ್ಲಿ ಸಮ್ವೇರ್ 469 ರುಪೀಸಲ್ಲಿ ಆ್ಯಂಡ್ ಇವಾಗ ಅಲ್ಲಿಂದ ಹಿಡಿದು ನೋಡಿ ಆಲ್ಮೋಸ್ಟ್ ಎಲ್ಲಿ ನಮಗೆ ಮೊಮೆಂಟಮ್ ಸ್ಟಾರ್ಟ್ ಆಯಿತೋ ಅದು ನಿಯರ್ ಬೈ ಬಂದು ಟ್ರೇಡ್ ಆಗ್ತದೆ. ಸೊ ಈ ಲೊಕೇಶನ್ ಏನಿದೆ ಇದು ಬಂದು ನಮಗೆ ರೀಸೆಂಟ್ ಸ್ವಿಂಗ್ ಲೋ ಆಗುತ್ತೆ, ಅಂದರೆ ಪ್ರೀವಿಯಸ್ ಲೋ ಏನಿತ್ತು ಆ ಬಿಗ್ ಬೂಮ್ ಮರಕ್ಕಿಂತ ಮೊದಲು. ಸೊ ಈ ಲೊಕೇಶನ್ ಬಂದು ನಮಗೆ ಸ್ವಿಂಗ್ ಲೋ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ಬಿಗ್ ಮನಿ ಎಂಟರ್ ಆಗಿದ್ದರೆ, ಓಕೆನಾ, ಸೊ ಈ ಲೊಕೇಶನಲ್ಲಿ ಬಿಗ್ ಮನಿ ಏನಾದರೂ ಎಂಟರ್ ಆಗಿದ್ದರೆ ಅವರು ಈಗ ಈ ವಾಲ್ಯೂಮ್ಸಲ್ಲಿ ಜಸ್ಟ್ ಚೆಕ್ ಮಾಡಿ ಬಿಗ್ ವಾಲ್ಯೂಮ್ಸ್ ಬಂದಿದೆ, ಅಂದರೆ ಬಿಗ್ ಮನಿ ಎಂಟರ್ ಆಗಿದೆ. ಅದಾದಮೇಲೆ ಈ ಲೊಕೇಶನ್ ಏನಾದರೂ ಬ್ರೇಕ್ ಡೌನ್ ಮಾಡ್ದ ಅಂತಂದರೆ ಇಲ್ಲೇನಾಗುತ್ತೆ, ಯಾರು ಬಿಗ್ ವಾಲ್ಯೂಮ್ಸಲ್ಲಿ ಇಲ್ಲಿ ಬೈ ಮಾಡಿದಾರೋ ಅವ್ರಿಗೂ ಸಹ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ. ಅವರು ಪೋರ್ಟ್ಫೋಲಿಯೋನು ನೆಗೆಟಿವ್ ಹೋಗುತ್ತೆ ಈ ಸ್ಟಾಕಲ್ಲಿ. ಓಕೆನಾ. ಇಲ್ಲಿಂದ ಪ್ರೊಟೆಕ್ಟ್ ಆಗಿ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. 314.90 ಏನಿದೆ ಈ ಲೊಕೇಶನ್ ಬಂದು ನಮಗೆ ಸಪೋರ್ಟ್ ಝೋನ್ ಅಂತ ತಗೋಬೋದು. ಆ್ಯಂಡ್ ಈ ಸಪೋರ್ಟ್ ಝೋನಿಂದ ನಮಗೆ ರೀಸೆಂಟ್ ಸ್ವಿಂಗ್ ಹೈ, ಆದರೆ ಎಬೋವ್ ಸ್ವಿಂಗ್ ಹೈ ಆ್ಯಂಡ್ ಫೈನಲ್ ಹೈ ಈ 3 ಲೊಕೇಶನ್ ನಾವು ಟಾರ್ಗೆಟಾಗಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಓವರಾಲ್ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದ್ರೆ ಈ ಸ್ಟಾಕಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಬಂದು ನನಗೆ ಫೈನಲ್ ಹೈ ಆಗಿರುತ್ತೆ ಆ್ಯಂಡ್ ರೀಸೆಂಟ್ ಸ್ವಿಂಗ್ ಹೈ ಬಂದು ನನಗೆ ಈ ಲೊಕೇಶನ್ಲಿದೆ, ಆ್ಯಂಡ್ ಪ್ರೀವಿಯಸ್ ಸ್ವಿಂಗ್ ಹೈ ಆ್ಯಂಡ್ ಕರೆಂಟ್ ಸ್ವಿಂಗ್ ಹೈ ಬಂದು ನನಗೆ ಈ ಲೊಕೇಶನ್ಲಿದೆ. ಆ್ಯಂಡ್ ನಾನು ಸ್ಟಾಪ್ ಲಾಸ್ ವೈಸ್ ನೋಡಿದ್ರೆ ರೀಸೆಂಟ್ ಸ್ವಿಂಗ್ ಲೋ ಅಂದರೆ ಈ ಬಿಗ್ ಮೂವ್ ಬಂದಿದ್ದಿಲ್ಲ, ಅದಕ್ಕಿಂತ ಬಿಫೋರ್ ಲೋ ಬಂದು ನಮಗೆ 315 ಅಥವಾ 314 ನಿಯರ್ ಬೈ ಈ ಲೆವೆಲಲ್ಲಿ ನಮಗೆ ಸ್ಟಾಪ್ ಲಾಸ್ ಸಿಗ್ತದೆ. ಆ್ಯಂಡ್ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ಈ ಕ್ಯಾಂಡಲ್ ಏನಿದೆ ಇವತ್ತಿನ ಕ್ಲೋಸಿಂಗ್ ಕ್ಯಾಂಡಲ್ ಇದನ್ನು ಡೋಜಿ ಅಂತ ಕರಿತೀವಿ. ಡೋಜಿ ಅಂತಂದರೆ ಕನ್ಫ್ಯೂಷನ್ ಬುಲ್ಸ್ ಆ್ಯಂಡ್ ಬೇಸ್ ಫೈಟಿಂಗ್ ಇನ್ ದ ಮಾರ್ಕೆಟ್, ಇಂಡಿಯೇಷನ್ ಕ್ಯಾಂಡಲ್ ಅಥವಾ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತಲೇ ಹೇಳ್ತಾರೆ. ಬಟ್ ನಮಗಿದು ಬಾಟಮಲ್ಲಿ ಬಂದಿದೆ. ಓಕೆನಾ. ಇಲ್ಲಿ ಬುಲ್ ಆ್ಯಂಡ್ ಬೇರ್ ಫೈಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಆ್ಯಂಡ್ ಈ ಲೊಕೇಶನ್ ನಾನು ಎಂಟ್ರಿ ತೊಗೊಂಡಿದ್ದೀನಿ ಅಂತಂದರೆ ಜಸ್ಟ್ ಆ ರೀಸೆಂಟ್ ಸ್ವಿಂಗ್ ಲೋ ಕೆಳಗಡೆ ನಾನು ಸ್ಟಾಪ್ ಲಾಸಾಗಿ ಇಟ್ಕೊತೀನಿ. ಹಾರ್ಡ್ಲಿ 4% ಸ್ಟಾಪ್ ಲಾಸ್ ಇದೆ. ಆ್ಯಂಡ್ ಫಸ್ಟ್ ಟಾರ್ಗೆಟ್ ವೈಸ್ ಚೆಕ್ ಮಾಡಿದಾಗ ನಮಗೆ 6 ಟೈಮ್ಸ್ ಟಾರ್ಗೆಟ್ ಇದೆ, ಅಂದರೆ 1000 ರುಪೀಸ್ ನಾನು ರಿಸ್ಕ್ ತೊಗೊಂಡ್ರೆ 6000 ರುಪೀಸ್ ನಂಗೆ ರಿವಾರ್ಡ್ ಸಿಗೋ ಚಾನ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ನಂಗೆ ಕಂಪೇರ್ ಮಾಡಿದ್ರೆ ನಮಗೆ 36% ಓವರಾಲ್ ಪ್ರಾಫಿಟ್ ಪೊಟೆನ್ಷಿಯಲ್ ಇದೆ. 8.8 ಟೈಮ್ಸ್ ನನಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇದೆ. ಆ್ಯಂಡ್ ಥರ್ಡ್ ಟಾರ್ಗೆಟಿಗೆ ಕಂಪೇರ್ ಮಾಡಿದ್ರೆ 46% ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ 11 ಟೈಮ್ಸ್ ನಮಗೆ ಪ್ರಾಫಿಟ್ ಬುಕ್ ಹಾಕೋ ಚಾನ್ಸ್ ತುಂಬಾ ಇದೆ. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಅಂತೂ ಸಪೋರ್ಟ್ ಮಾಡ್ತಾ ಇಲ್ಲ, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಿದೆ, ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ಮಾರ್ಕೆಟ್ ಡೌನ್ ಸ್ಟ್ರಕ್ಚರ್ ಇದೆ, ಸೊ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಅಟ್ಲೀಸ್ಟ್ 60 to 70% ನಿಯರ್ ಬೈ ಟಾರ್ಗೆಟ್ ಬಂದಾಗ ಆದರೂ ನಮಗೆ 20% ಮೊಮೆಂಟಮ್ ಸಿಗೋ ಚಾನ್ಸ್ ಇರುತ್ತೆ.
ಇರುತ್ತೆ. ಸೊ 20% ವಿತ್ 1:5 ಅಂದರೆ 1000 ರೂಪೀಸ್ ರಿಸ್ಕ್ 5000 ರೂಪೀಸ್ ರಿವಾರ್ಡ್ 1:5 ರಿಸ್ಕ್ ಆ್ಯಂಡ್ ರಿವಾರ್ಡು ಸ್ಟಿಲ್ ನಮಗೆ ಗುಡ್ ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ಹೇಳ್ಬೋದು. ಇಫ್ ಇನ್ ಕೇಸ್ ಇಲ್ಲ ಸ್ಟಾಪ್ ಲಾಸ್ ಇಟ್ಟಾಯ್ತು ನಾವು 4% ರಿಸ್ಕ್ ತೊಗೊತೀವಿ. ಸೊ ಚೆಕ್ ಮಾಡಿ ಈಗ 4% ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ಈಗ ನಾನು 1 lakh ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ 1 lakh ರೂಪೀಸ್ ನನಗೆ ಲಾಸ್ ಆದರೆ 4% ಅಂದರೆ 4000 ಲಾಸ್ ಆಗುತ್ತೆ. ಆ್ಯಂಡ್ ಪ್ರಾಫಿಟ್ ಬಂದರೆ ಇಂಟು 5 times, ಓಕೆನಾ. ಸೊ 4 into 5 ನಮಗೆ 20,000 ರೂಪೀಸ್, ಓಕೆನಾ. 5 4 is 20, ರೈಟ್. ಸೊ 20,000 ರೂಪೀಸ್ ನಮಗೆ ಪ್ರಾಫಿಟ್ ಸಿಗೋ ಚಾನ್ಸ್ ಇರುತ್ತೆ. ಸೊ ನಾವು RR ವೈಸ್ ನೋಡಿದಾಗ ಈ ಟ್ರೇಡಲ್ಲಿ ನಮಗೆ ರಿಸ್ಕ್ ಬಂದು ಮಿನಿಮಲ್ ಇದೆ ಆ್ಯಂಡ್ ರಿವಾರ್ಡ್ ಬಂದು ಜಾಸ್ತಿ ಇದೆ. ಇದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂವಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು. ಸೊ ಇಂಡೈಸಸ್ ಅನಾಲಿಸಿಸ್ ಬಂದಾಗ ಇವತ್ತು ಬಂದು ನಿಫ್ಟಿ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಇದೇ ಲೊಕೇಶನಲ್ಲಿ ಪ್ರೈಸ್ ಬಂದು ಹಾಲ್ಟ್ ಆಗ್ತದೆ. ಮಾರ್ನಿಂಗ್ ಒಳ್ಳೆ ಪಾಸಿಟಿವಲ್ಲಿ ಇತ್ತು, ಕ್ಲೋಸಿಂಗ್ ಟೈಮಲ್ಲಿ ನಿಫ್ಟಿ ಬಂದು ಫಾಲ್ ಆಗಿ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಯಿತು. ಆ್ಯಂಡ್ ಅದೇ ರೀತಿ ಸೆನ್ಸೆಕ್ಸು ಸಹ ಮಾರ್ನಿಂಗ್ ಒಳ್ಳೆ ಪಾಸಿಟಿವಲ್ಲಿತ್ತು, ನೀರು 1000 ಪಾಯಿಂಟ್ಸ್ ಪ್ಲಸ್ ಪಾಸಿಟಿವ್ ಇತ್ತು. ಅದಾದಮೇಲೆ ಕ್ಲೋಸ್ ನೋಡಿದಾಗ ಡೋಜಿ ಫಾರ್ಮೇಷನ್ ಆಯಿತು, ಅಂದರೆ ಲಾಸ್ಟ್ 1 hour ಮಾರ್ಕೆಟು ಡೌನ್ ಫಾಲ್ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಬ್ಯಾಂಕು. ಸೊ ನಿಫ್ಟಿ ಬ್ಯಾಂಕ್ ಚೆಕ್ ಮಾಡಿ ನಮಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಇಲ್ಲಿಂದ ಬಾಟಮ್ ಔಟ್ ಆಗಿ ಈ ರೀಸೆಂಟ್ ಸ್ವಿಂಗ್ ಲೋ ಇಂದ ಬಾಟಮ್ ಔಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ 3 daysನ 3 ಸ್ಮಾಲ್ ಗ್ರೀನ್ ಕ್ಯಾಂಡಲ್ಸನ್ನು ಸಿಗ್ತಾ ಇದೆ. ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಫಿನ್ಸರ್ವು ಕಂಪೇರ್ ಟು ನಿಫ್ಟಿ ಬ್ಯಾಂಕ್, ನಿಫ್ಟಿ ಫಿನ್ಸರ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಅದೇ ರೀತಿ ನಮಗೆ ನೋಡಿ ಕ್ಯಾಂಡಲ್ ಸೈಜ್ ಬಂದು ನಿಫ್ಟಿ ಬ್ಯಾಂಕ್ಗಿಂತ ನಿಫ್ಟಿ ಫಿನ್ಸರಲ್ಲಿ ಒಳ್ಳೆ ಕ್ಯಾಂಡಲ್ಸ್ ಕ್ರಿಯೇಟ್ ಆಗ್ತದೆ. ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪು. ಸೊ ನಿಫ್ಟಿ ಮಿಡ್ ಕ್ಯಾಪ್ ಚೆಕ್ ಮಾಡೋದಾದರೆ ಇದು ಸ್ವಿಂಗ್ ಲೋ ಏನಿತ್ತು 53,657 ಈ ರೆಡ್ ಕ್ಯಾಂಡಲ್ ಬಂದಾಗ ನಾವು ಕ್ಲಿಯರಾಗಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿಂದನೇ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ, ಸ್ವಿಂಗ್ ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಅಲ್ಲಿಂದನೇ ಬೌನ್ಸ್ ಆಗ್ತದೆ ನೋಡಿ, ಓಕೆನಾ. ಸೊ ಏನಿವತ್ತು ಈ ಎಲ್ಲ ಗ್ರೀನ್ ನೀವು ನೋಡ್ತಿದ್ದೀರಾ, ಸೊ ಈ ಗ್ರೀನ ನಾವು ಮೊದಲು ಪ್ರಿಡಿಕ್ಟ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ವಾ. ಸೊ ಲಾಸ್ಟ್ ಥರ್ಸ್ಡೇ ಪ್ರಿಡಿಕ್ಟ್ ಮಾಡಿದ್ವಿ, ನೆನ್ನೆ ಪ್ರಿಡಿಕ್ಟ್ ಮಾಡಿದ್ವಿ, ಆ್ಯಂಡ್ ಇವತ್ತು ಅದೇ ರೀತಿ ಮಾರ್ಕೆಟ್ ಅನ್ನೋದು ಬೌನ್ಸ್ ಆಯಿತು. ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ ನೋಡಿದಾಗ ಸೇಮ್ ಆ್ಯಸ್ ಯೂಶುವಲ್ಲು ಅಲ್ಲಿ ಎಲ್ಲಿ ಅನಾಲಿಸಿಸ್ ಮಾಡಿದ್ವಿ ಅಲ್ಲಿಂದನೇ ಬಾಟಮ್ ಔಟ್ ಆಗಿ ಮೇಲೆ ಬಂದಿದೆ. ಆ್ಯಂಡ್ ಕಮಿಂಗ್ ಟು ದಿ ಸ್ಮಾಲ್ ಕ್ಯಾಪು 0.97 0.191% ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಮಾಡಿದ್ದೇನೆ. ಅಂದರೆ ಎಲ್ಲ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 1% ನಿಫ್ಟಿ ಸ್ಮಾಲ್ ಕ್ಯಾಪ್ ಅನ್ನೋದು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಮಾರ್ನಿಂಗ್ 2.5% ಅರೌಂಡ್ ಪಾಸಿಟಿವ್ ಇತ್ತು. ಕ್ಲೋಸ್ ನೋಡಿದಾಗ ಲಾಸ್ಟ್ 1 hour ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದರಿಂದ ಸೊ 1% ಪಾಸಿಟಿವ್ ನಿಯರ್ ಬೈ ಕ್ಲೋಸ್ ಮಾಡಬೇಕಾಯಿತು. ಆ್ಯಂಡ್ ಇಂಡಿಯಾ ವಿಕ್ಸ್ ಬಂದಾಗ ಇಂಡಿಯಾ ವಿಕ್ಸ್ ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿತ್ತು. ಮಾರ್ನಿಂಗ್ ಅಂದರೆ ಫಸ್ಟ್ ಹಾಫ್ ನಾನು ಇಂಡಿಯಾ ವಿಕ್ಸ್ ಚೆಕ್ ಮಾಡಿದಾಗ -6% ಇತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂದರೆ ಲಾಸ್ಟ್ 1 hour ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದರಿಂದ ಇಂಡಿಯಾ ವಿಕ್ಸ್ ಸಡನ್ನಾಗಿ ಬೂಮ್ ಆಯಿತು. ಸೊ ಇಲ್ಲಿ ನಿಫ್ಟಿನ ಚೆಕ್ ಮಾಡಿ ಲಾಸ್ಟ್ ಏನು 5 minutes ಇದು 5 minutes ಇಂಟ್ರಾಡೇ ಟೈಮ್ ಫ್ರೇಮ್ ಇದು. ಸೊ ಫಸ್ಟ್ ಆಫಲ್ಲಿ ನೀವು ಚೆಕ್ ಮಾಡಿ ನಿಯರ್ಲಿ 1.3% ಗೈನ್ ಆಯಿತು, 318 ಪಾಯಿಂಟ್ ಪಾಸಿಟಿವ್ ಇತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಚೆಕ್ ಮಾಡಿ ನಿಯರ್ಲಿ 295 ಪಾಯಿಂಟ್ಸ್ ಫಾಲ್ ಆಯಿತು. ಸೊ ಇದ್ರ ಅರ್ಥ ಏನಪ್ಪ ಅಂದರೆ ಫಸ್ಟ್ ಹಾಫ್ ಪಾಸಿಟಿವ್ ಇತ್ತು, ಆ್ಯಂಡ್ ಲಾಸ್ಟ್ 1 hour ಆಲ್ಮೋಸ್ಟ್ 1.5 hour ಮಾರ್ಕೆಟು ಮೇಜರ್ ಫಾಲ್ ಆಗೋಕ್ಕೆ ಶುರುವಾಯಿತು. ಬಿಕಾಸ್ ಸಮ್ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಪ್ರೆಷರ್ ಬಂದಿರುತ್ತೆ. ಸೊ ಇಮಿಡಿಯೇಟ್ಲಿ ಮಾರ್ಕೆಟ್ ಫಾಲ್ ಆಗೋಕ್ಕೆ ಶುರುವಾಯಿತು. ಸೊ ಈ ಒಂದು ರೀಸನಿಂದ ಏನಾಯಿತು, ಇಂಡಿಯಾ ವಿಕ್ಸು ಸಹ ರೈಸ್ ಆಯಿತು, ಅಂದರೆ ಫಿಯರ್ ಅನ್ನೋದು ಇನ್ಕ್ರೀಸ್ ಆಯಿತು, ವೊಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಯಿತು. ಅದರಿಂದ ಇಂಡಿಯಾ ವಿಕ್ಸು ಸಡನ್ನಾಗಿ ಬೂಮ್ ಆಯಿತು. ಸೊ ಇದು ಹೆಲ್ದಿ ಸೈನ್ ಅಲ್ಲ. ಸೊ ನಾವು ಬೇಸಿಕಲಿ ನಮಗೆ ಇದೊಂದು ಅನ್ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು, ನಾವು ಸ್ಟೇಬಲ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ. ಸೊ ಇದು ಬಂದು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ. ಇದೇ ರೀತಿ ಮತ್ತೆ ನಾವು ನಾಳೆ ಟೆಕ್ನಿಕಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.